ವಿದ್ಯಾರ್ಥಿಗಳೇ, ವಿಡಿಯೋ ನಂಬರ್ 9, ಪ್ರಶ್ನೆ ನಂಬರ್ 59. ಇಲ್ಲಿ ಒಂದು ಸ್ವಲ್ಪ ನೀವು ವಿಚಾರ ಮಾಡ್ಬೇಕಷ್ಟೇ. ಈ ಎಲ್ಲ ಗಣಿತಗಳನ್ನು ಮಾಡ್ಕೋತ ಕೂಡಬಾರ್ದು. ಯಾಕಂದ್ರೆ ಇದು ಸಮ ಲೆಕ್ಕ, ದಶಮಾಂಶದ, ಇದು ಗುಣಾಕಾರದ ಭಾಳ ಸರಳದ. ನೀವು ಮಾಡ್ತಿದ್ರೆ ಮಾಡ್ರಿ, ಟೈಮ್ ಕೊಟ್ಟಿರ್ತದ, ಮ್ಯೂಟ್ ಮಾಡ್ರಿ. ಮ್ಯೂಟ್ ಮಾಡಿ ಬಿಡಿಸೋದಾದ ಕೂಡಲೇ ಟೈಮ್ ಭಾಳ ಇರಂಗಿಲ್ಲ, ಸ್ವಲ್ಪ ಟೈಮ್ದೊಳಗೆ ನಾನು ತಿಳಿಸ್ಲಿಕ್ಕೆ ಬರ್ತೇನೆ. ನೀವು ವಿಡಿಯೋ ಆನ್ ಮಾಡಿದ್ರೆ ನಾ ತಕ್ಷಣ ಬಂದೇ ಬಿಡುತ್ತೇನೆ. ನಿಮ್ದು ಗಣಿತ ಮುಗಿದ ತನಕ ಮ್ಯೂಟ್ ತೆಗಿಬೇಡ್ರಿ, ಚೆನ್ನಾಗಿ ಬಿಡಿಸಲಿ. ನೀವು ನಾ ದೂರ ಸರಿತನ ಬಿಡಿಸಲಿ. ಹಾಂ, ಬಿಡಿಸೋದಾಯ್ತಾ? ವಿಡಿಯೋ ಆನ್ ಮಾಡಿ ನೋಡ್ರಿ. ಇದನ್ನು ಹಚ್ಕೋರಿ. 5.28 ಗುಂಡ್ಲೆ 0.8 ಬರೋಬ್ಬರಿ 4.224 ಅದ. ಎಲ್ಲ ರೆಡಿನೇ ಇಟ್ಟಾನ. ಇನ್ನು ಗುಣಾಕಾರ ಮಾಡಿದ್ರೆ ಇಷ್ಟು ಬರ್ತದ. ಸ್ಥಾನ ಬೆಲೆ 3 ಹಾಕಿ ಇಟ್ಬಿಟ್ಟಾನೆ. ಈಗ ನೀವೇನು ಮಾಡಬೇಕು, ಯಾವ್ಯಾವ ಕ್ರಿಯೆಗಳು ಅವ ಅನ್ನೋದು ನೀವು ನೋಡ್ಕೊರಿ. ಇಲ್ಲಿ ಹಚ್ಕೋರಿ. ನೋಡಿ, 52.8 ನೋಡಿ, 52.8 ಬಂತು ಗುಂಡ್ಲೆ. ಆಮೇಲೆ 0.8 ಬಂತು. ಈಗ ಉತ್ತರ ಇದನ್ನು ದಶಮಾಂಶ ತೆಗೆದಿಟ್ಟು ಬಿಡ್ರಿ. ನೋಡ್ರಿ, ಸರಳ ಹೇಳ್ತೀನಿ. ದಶಮಾಂಶ ತೆಗೆದಿದ್ರ ಉತ್ತರ ಇದು ಬಂದದ, ಇದು ಬಂತು. ಈಗ ಇದು ಬರಬೇಕಾಗಿದೆ. ಅದನ್ನು ಉತ್ತರ ಇಟ್ಬಿಡ್ರಿ. ದಶಮಾಂಶ ತೆಗೆದ 4 4 2 4. ಇದರ ಸ್ಥಾನ ಬೆಲೆ ಎಣಸ್ರಿ, 2 ಅದ. 2 ಸ್ಥಾನ ಬಿಟ್ಟು ಕೊಟ್ಬಿಡ್ರಿ. ಆನ್ಸರ್ ಬರೋಬ್ಬರಿ 42.24. ಉತ್ತರ ಸಂಖ್ಯೆ ಹುಡುಕ್ಯಾಡ್ರಿ. ಎಲ್ಲದ ಎ. ಎಷ್ಟು ಟೆನ್ಷನ್ ಇರ್ಲಾರ್ದ ಗಣಿತದ ನೋಡ್ರಿ ಇದು. ಇನ್ನೊಂದ್ಸಲ ತಿಳಿಸಿ ಹೇಳ್ತಾನೆ. ಅವೇನು ಕೊಟ್ಟಾನ? 5.28 5.28 ಇಂಟು 0.8 = 4.224 ಅಂತ ಕೊಟ್ಟಾನ. ಇದನ್ನ ಇಟ್ಕೋರಿ. ದಶಮಾಂಶ ಹಾಕೊಂಡು ಅಂಕಿ ಇಡ್ರಿ. ಇದು ಹೋಯ್ತು. ಇದು 0.8 ಇದು ಹೋಯ್ತು. ಈಗ ಉಳಿತು ಒಂದು. ಅದನ್ನ ಇಲ್ಲಿ ದಶಮಾಂಶ ತೆಗೆದು ಉತ್ತರ ಇಟ್ಕೋಬೇಕು. ಇದರದ್ದು ದಶಮಾಂಶ ತೆಗೆದು ಉತ್ತರ ಇಟ್ಬಿಡ್ರಿ. 42.24 ಇಟ್ಕೊಂಡ್ರಿ. 2 ಸ್ಥಾನವ, 2 ಸ್ಥಾನಕ್ಕೆ ಬಿಂದು ಕೊಟ್ಬಿಡ್ರಿ. ಎಷ್ಟು ಸರಳದ ನೋಡ್ರಿ ಉತ್ತರ. ಗುಣಾಕಾರ ಮಾಡ್ಕೋತು. ಆಮೇಲೆ 8 ಗುಣಾಕಾರ ಮಾಡಿ ಆ ಬಂದು ಗುಣಲ್ಲ ಯಾಕೆ ಇಟ್ಟಾನ ಅನ್ನೋದು ನಿಮಗೆ ನಾ ಹೇಳ್ತೇನೆ. ಇದನ್ನು ನೀವು ಮತ್ತೆ ಒಳ್ಳೆ ರಚನೆಯನ್ನು ಮಾಡ್ಕೋಬೇಕು. ಇದನ್ನ ಇಲ್ಲಿ ಇಟ್ಟ, ಸ್ಥಾನ ಬೆಲೆ ಚೇಂಜ್ ಆಯ್ತು. ಇಲ್ಲಿ ಇಟ್ಟ ಅಷ್ಟೇ ಅದ. ಈ 2 ಸ್ಥಾನ ಬೆಲೆಗಳು ನೋಡ್ರಿ ನೀವು ಎಷ್ಟವ. ಇದೊಂದು ಸ್ಥಾನ, 2 ಸ್ಥಾನ ಇದ್ದದ ಮ್ಯಾಲೆ ಹುಡುಕ್ಯಾಡ್ರಿ. ಡೈರೆಕ್ಟ್ ಇದು ಟ್ರಿಕ್ಸ್ ಮೇಲೆ ಉತ್ತರ ಹಾಕೋದು ಹೇಳಿಕತ್ತನು ಲಕ್ಷ ಕೊಟ್ಟು ನೋಡ್ರಿ. ಈಗ ನೀವು ಗುಣಾಕಾರ ಮಾಡಿದ್ರಿ, ಸ್ಥಾನ ಬೆಲೆ ಹಾಕಿದ್ರಿ, ಎಲ್ಲ ಓಕೆ. ಈಗ ಇದನ್ನ ನಾವು ಟ್ರಿಕ್ಸ್ನಾಗ ಹೆಂಗೆ ಹಾಕ್ಬೇಕಂದ್ರೆ, ದಶಮಾಂಶನ ತೆಗೆದ್ರೆ 4224 ಆಯ್ತು. ದಶಮಾಂಶ ತೆಗೆದ್ರೆ 4224 ಆಯ್ತು. 4224 ಆಯ್ತು. ಈ ದಶಮಾಂಶ ತೆಗೆದ್ರೆ 4224 ಆಯ್ತು ಅಂದಾಗ ನೀವು ಉತ್ತರ ಏನು ಮಾಡಬೇಕು? ಇಲ್ಲಿ ಏನು ಮಾಡಬೇಕು? 52 ಅದಲ್ಲ. ಇದರ ಸ್ಥಾನ ಬೆಲೆ ಎಷ್ಟದು ವಿಚಾರ ಮಾಡ್ರಿ. 1 2 ಸ್ಥಾನ ಬೆಲೆ ಇದ್ದದ್ದು ಉತ್ತರ ಹಾಕ್ರಿ. ಬಾಯದಿಂದ ಉತ್ತರ ಮಾಡೋದೇ ಬೇಡ, ಲೆಕ್ಕನೇ. ನೀವು ಗಣಿತ ಮಾಡೋ ಅವಶ್ಯಕತೆನೇ ಇಲ್ಲದ. ಯಾಕೆ? 2 ಗುಣಾಕಾರವ. ಒಂದು ಗುಣಾಕಾರ ಇತ್ತು, ಒಂದು ಭಾಗಾಕಾರ ಇತ್ತು ಅಂದ್ರೆ ಭಾಳ ಹುಷಾರಿರ್ಬೇಕು. ಗುಣಾಕಾರ ಇದ್ದಾಗ ನಾವು ಹೆಂಗೆ ಮಾಡಬೇಕು ಅನ್ನೋದು ನೀವು ನೋಡಿದ್ರೆ, ಗಣಿತ ಗುಣಾಕಾರ ಮಾಡೋದು ಬೇಡ, ಏನು ಬೇಡ, ಎಷ್ಟು ಹಚ್ಕೊಳ್ಳೋದು ಬೇಡ. ನೀವು ಇದನ್ನ ಸಹಿತ ಹಚ್ಕೊಳ್ಳೋದು ಬೇಡ. ಗುಣಾಕಾರ ಇದ್ದಾಗ ಹುಷಾರ್. ಇದು ಗುಣಾಕಾರದ, ಇದು ಗುಣಾಕಾರದ. ಆಮೇಲೆ ಇದನ್ನ ಇಷ್ಟೇ ಹಚ್ಕೊಂಡು ಬಿಡ್ರಿ ನೀವು ಪದ್ಧತಿ ಪ್ರಕಾರ. ಇಲ್ಲಿ ಹೆಚ್ಚಾನಿಲ್ಲ ನೋಡ್ರಿ. ಈಗ ನೋಡ್ರಿ, ಇಲ್ಲಿ ಹೆಚ್ಚೇ ಬಿಟ್ಟ ನಾವು 52.8 ಅದ, 0.8 ಅದ. ಇದರದೊಂದು ಸ್ಥಾನ, ಇದರದೊಂದು ಸ್ಥಾನ ಹಿಡಿದ್ರೆ ಎಷ್ಟದ? 2 ಸ್ಥಾನ ಇದ್ದದ್ದು. 2 ಸ್ಥಾನದ ಉತ್ತರ ಯಾವುದಿದೆ? ಇದ್ರಾಗ ಇದದ ಹಾಕ್ರಿ. ನೋಡ್ರಿ, ಇದಕ್ಕಿಂತಲೂ ವೇಗವಾಗಿ ನಿಮಗೆ ನಾ ತಿಳಿಸಿದೆ ಗಣಿತ. ಇದೆಲ್ಲ ಶಾಣೆ ಆಗ್ಲಿಕ್ಕೆ ಕಾರಣ ಮಕ್ಕಳಿಗೆ ಕಲಿಸಿ ನಾವು ಎಷ್ಟು ಕಲಿಸ್ತೀವೋ ಅಷ್ಟು ಶಾಣ್ಯರಾಗ್ತಾರೆ ಸರ್ಗಳು. ಎಲ್ಲ ಸರ್ಗಳು ಆಗ್ತಾರೆ. ಮತ್ತೆ ನಾವು ಎಷ್ಟು ನಿಮಗೆ ತಿಳಿಸಿ ಹೇಳ್ತೀವಿ, ಅದು ತಿಳಿತಂತ ಒಂದೇ ಸಲ ನಾ ತಿಳಿಸಿ ಹೇಳೋದು. 2 ಸಲ 3 ಸಲ ಏನೋ ಹೇಳಿದ್ರೆ ಸರ್, ಅದು ಡೌಟ್ ಕ್ಲಿಯರ್ ಆಗಲಿ ಅಂತ ಮತ್ತೆ 2ನೇ ಸಲ ಬರ್ತದೆ. 3ನೇ ಸಲ ಟ್ರಿಕ್ ಯೂಸ್ ಮಾಡ್ತಾನೆ. ಅದನ್ನು ನೀವು ಗಣಿತನೇ ಹೇಳುವಾಗ ಲಕ್ಷ ನೀವು ಬೋರ್ಡ್ ಕಡೆ ನೋಡಿ. ಇದು ಟೆಲಿಗ್ರಾಮ್ ಹೋಮ್ ಕೋಚಿಂಗ್, ನವೋದಯ ಕೋಚಿಂಗ್ ಸೆಂಟರ್ ಫ್ರಮ್ ಹೋಮ್. ಮನೆಯಿಂದೇ ಕಲಿಬಹುದು.
ಈ ಗಣಿತ ಮುಗಿದ ತಕ್ಷಣ ಏನ್ ಮಾಡ್ತಾನೋ ರೀಸನಿಂಗ್ ಹೇಳ್ತಾನೋ ಎಲ್ಲ ಬರ್ತಾವಂತಲ್ಲ, ಏನೋ ತಪ್ಪಿದ್ರು ಸದ ಉತ್ತರ ನೋಡಿ ಸಿಂಧು ಹೇಳಿರ್ತಾನ. ಯಾಕಂದ್ರೆ ನಾ ಏನು ಬ್ರಹ್ಮ ಅಲ್ಲ. ಒಂದ್ಸಲ ರೀಸನಿಂಗ್ ಹೇಳಕ್ ಒಮ್ಮೆ ನಮಗೂ ಕನ್ಫ್ಯೂಸ್ ಆಗಿರ್ತಾವ. ಅದು ಕನ್ಫ್ಯೂಸ್ ಇದ್ದ ಉತ್ತರ ಕಾಮನ್ ಆಗಿ ನಿಮಗೆ ಗ್ರೇಸ್ ಮಾರ್ಕ್ಸ್ ಸಿಗ್ತದ. ಯಾಕಂದ್ರೆ ನಮ್ಗಿಂತಲೂ ಭಾಳ ಮಂದಿ ಟೀಚರ್ ಶಾಣೆ ಆಗಿದ್ದಾರೆ. ಎಲ್ಲ ಕಡೆ ರಿಸಲ್ಟ್ ಆಗ್ತಾವ, ಎಲ್ಲ ನವೋದಯ ಸೆಂಟರ್ದಾಗ ಆಗ್ತಾವ. ಅದಕ್ಕೆ ಕಾರಣ ಏನು? ಕೋಚಿಂಗ್ ಸೆಂಟರ್ದಲ್ಲಿ ಪ್ರಾಮಾಣಿಕತೆಯಿಂದ ಅಭ್ಯಾಸ ಮಾಡಿದ ವಿದ್ಯಾರ್ಥಿಗಳು ರಿಸಲ್ಟ್ ತೆಗೆದಿರ್ತಾರೆ. ಕೋಚಿಂಗ್ ಕ್ಲಾಸ್ ನಡೆಯಂಗೆ ನಡೀತಿರ್ತದೆ, ಚೆಂದಾಗಿ ನಡೀತದೆ, ಪ್ರಯತ್ನ ಮಾಡ್ತಿರ್ತಾರ, ಅವರು ರಿಸಲ್ಟ್ ಆಗಲಿ ಅಂತ ದುಡಿತಿರ್ತಾರ. ನೀವು ಪ್ರಯತ್ನ ಪಡತಕ್ಕಂಥ ವಿದ್ಯಾರ್ಥಿಗಳ ಸಂಖ್ಯೆ ಜಾಸ್ತಿ ಆಯ್ತು ಅಂದ್ರೆ ಕಲಿಸಿದ ಗುರುಗಳಿಗೇನು ಗೌರವ ಇರ್ತದೆ. ಈ ಕೋಚಿಂಗ್ ತೊಗೊಂಡು ಬೇಕಾದ ಸೆಂಟ್ರಕ್ಕೆ ಹೋಗ್ರಿ. ಬೇಕಾದ್ರೆ ನೀವು ಬೇಸಿಕ್ ಟ್ಯೂಷನ್ ತಗೊಂಡು ನಿಮ್ಮದು ಪ್ರತಿಯೊಂದು ಕೋಚಿಂಗ್ ಸೆಂಟರ್ದ ಜೋಶಿಯವ್ರ ವಿಡಿಯೋ ಅಭ್ಯಾಸ ಮಾಡಿ ಏನಪ್ಪ ಬಾ ಒಳಗೆ. ಹಿಂಗೆ ನಾನು ಗೌರವ ಕಾಯ್ಕೋಬೇಕಂತ ನಾ ದುಡಿಲಿಕ್ಕೆ ಕಲಿಸುವಂಥ ಶಿಕ್ಷಕರು ಕೋಚಿಂಗ್ ಕ್ಲಾಸ್ಗಳಿಗೆ ಸಹಿತ ನಾನು ಹೆಲ್ಪ್ ಮಾಡ್ಲಿಕ್ಕೆ ಇದನ್ನು ಉಪಯೋಗ ತಗೋರಿ. ನಾ ಬೇಸಿಕ್ ಕೋಚಿಂಗ್ ಹೇಳಿದ್ರಿಂದ ನಿಮ್ಮ ಕೋಚಿಂಗ್ ಕ್ಲಾಸ್ಗೆ ಎಷ್ಟು ಶಾಣೆ ಹುಡುಗರು ಬರ್ತಾವ. ಇದನ್ನು ಯೂಸ್ ಮಾಡ್ರಿ, ಯೂಸ್ ಮಾಡ್ಲಿಕ್ಕೆ ಹೇಳ್ರಿ, ನೀವು ಯೂಸ್ ಮಾಡ್ರಿ. ನಾನು ನೋಡ್ರಿ, ನಾ ಕಲಿಸೋದು ನನ್ನ ಅನುಭವದಿಂದ ನಾ ಹೇಳೋದು. ನೀವು ನಮ್ಗಿಂತಲೂ ಡಿಗ್ರಿ ಆದವ್ರು ಇರ್ತಾರ ಟೀಚರ್ಗಳು. ಆದ್ರೆ ನವೋದಯ ಅಭ್ಯಾಸ ಏನಿರ್ತದೆ ಪ್ಯಾಟರ್ನ್ ಅನ್ನೋದು ನಮ್ಮ ಅನುಭವದಿಂದ ನಾವು ಹೇಳಿದ್ದನ್ನು ನೋಡಿ ಹೇಳಿದ ರಿಸಲ್ಟ್ ಬಂದೇ ಬರ್ತಾವ. ಪ್ರಯತ್ನ ಮಾಡ್ರಿ. ನಾ ಹೆಂಗೆ ಗಣಿತಗಳನ್ನು ಹೆಂಗೆ ಹೇಳ್ತಾನಂದ್ರೆ ಕಲಿಸೋದರಿಂದ ಟ್ರಿಕ್ಸ್ಗಳು ಗುರ್ತಾಗ್ತಾವ. ವೇದಿಕ್ ಮ್ಯಾಥ್ಸ್ ಬಂದದ ಹೆಂಗದು? ವೇದಿಕ್ ಮ್ಯಾಥ್ಸ್ ಬಂತ ಹೆಂಗದು? ಹಿಂಗೆ ಇದಕ್ಕಂತ ನಾವೊಂದು ಯೂಟ್ಯೂಬ್ದಾಗ ನೋಡಿದ್ದೆ, ಒಂದು ಇದು ನಂದು ವಿಡಿಯೋ ಅದ. ಇದು ನನ್ನ ವಿಡಿಯೋದ ನಾನು ಯೂಸ್ ಮಾಡ್ತೀನಿ. ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ, ನೀವು ಲಕ್ಷ್ಯ ಕೊಟ್ಟು ನೋಡ್ರಿ. 425 ಗುಂಡ್ಲೆ 999. ಇಲ್ಲಿ ಎಷ್ಟು ಅಂಕ ಇರ್ತಾವ ಅಷ್ಟೇ ಕೊಟ್ಟಾರ ಅವ್ರು ಯೂಟ್ಯೂಬ್ದಾಗ. ಇಲ್ಲಿ ಎಷ್ಟು ಅಂಕ ಇರ್ತಾವ ಅಷ್ಟೇ ಇಟ್ಟಾರ ಅವರು. ಅವ್ರು ಹೆಂಗೆ ಇಟ್ರ ಅಂದ್ರೆ ಇದ್ರ ಉತ್ತರ ಇದ್ರಾಗ ಒಂದು ಕಡಿಮೆ ಮಾಡಿದ್ರು ಅವರು. ಎಷ್ಟು ನೋಡ್ರಿ, ನಾ ಹೇಳೋದೇನು ಆ ಯೂಟ್ಯೂಬ್ನು ವೇದಿಕ್ ಮ್ಯಾಥ್ಸೇ. ನಾ ಕಲಿಸಿದಂತ ವೇದಿಕ್ ಮ್ಯಾಥ್ಸ್ ಹೆಂಗದ, ಇದು ವೇದಿಕ್ ಮ್ಯಾಥ್ಸೇ. ಒಬ್ರು ಶಾಣ್ಯರ್ ಸರ್ ಕಲಿಸಿದ್ರು, ಅವ್ರು ನೋಡಿದ್ನ. ನಾನು ಎಲ್ಲ ಟೀಚರ್ಗಳದ್ದು ವಿಡಿಯೋ ನೋಡ್ತಿರ್ತಾನ. ಯಾಕಂದ್ರೆ ನನ್ಕಿಂತ ಶಾಣ್ಯ ಶಿಕ್ಷಕರು ಭಾಳ ಇದ್ದಾರೆ. ಭಾಳ ಖುಷಿ ಆಗ್ತದೆ ನನಗಂತ ಟೀಚರ್ ನೋಡಿದ್ರು. ನೋಡ್ರಿ, ಈಗ 425 ಒಬ್ರು ಸರ್ ತಿಳಿಸ್ಯಾರ ನೋಡಿದೆ. ನಾ 425 999ರಿಂದ ಗುಣಿಸಿದ್ರೆ ಏನು ಮಾಡ್ರಿ, ಇದ್ರಾಗ ಒಂದು ಅಂಕಿ ಕಡಿಮೆ ಮಾಡ್ರಿ ಅಂದ್ರೆ ಅವರು ಮಾಡಿದ್ರು. ನೀವು 424. ಈ ಅಂಕಿಗಳನ್ನು ಇದ್ರಾಗ ಕಳಿಬೇಕು. 9ರ 4 ಕಳೆದ್ರೆ ಎಷ್ಟು? 5. 9ರ 2 ಕಳೆದ್ರೆ 7. 9ರ 4 ಕಳೆದ್ರೆ 5. ಇದ್ರ ಉತ್ತರ ಎಷ್ಟು ಬರ್ತದ ಅಂತ ಹೇಳಿದರು. ಇದು ವೇದಿಕ್ ಮ್ಯಾಥ್ಸ್ ಟ್ರಿಕ್ ಅವ್ರದ್ದು. ಒಂದು ಇದನ್ನ ಅವ್ರು ವೇದಿಕ್ ಮ್ಯಾಥ್ಸ್ ಇದನ್ನ ಅವರು ಕಲಿಸಿದ್ರು. ನಾ ಹೆಂಗೆ ಕಲಿಸ್ತಿದ್ದೆ ನೋಡಿ. 425 ಗುಂಡ್ಲೆ 999. ಇಲ್ಲಿ 3 9 ಅಂದ್ರೆ ಈ 425 ಮುಂದೆ 3 0 ಇಟ್ಬಿಡ್ರಿ. ಈ 425 ಇದ್ರಾಗ ಕಳೆದ್ ಬಿಡ್ರಿ. 10ರಾಗ 5 ಆದ್ರೆ 5, 10ರಾಗ 3 ಆದ್ರೆ 7, 10ರಾಗ 4 ಆದ್ರೆ ಇದು 10ರ 3 ಆದ್ರೆ 7, 10ರಾಗ 5 ಆದ್ರೆ 5, 5ರಾಗ 1 ಆದ್ರೆ 4, 2ಕ್ಕೆ 2, 4ಕ್ಕೆ 4. ಏನಂತೀರಿ ಇದು? ಇದೊಂದು ಟ್ರಿಕ್. ಇದು ವೇದಿಕ್ ಮ್ಯಾಥಮೆಟಿಕ್ಸ್ ನೋಡ್ರಿ. ಇವರು ಹಿಂಗೆ ಹೇಳಿದ್ರು, ಇದ್ರಾಗ ಹಿಂಗೆ ಕಳೀರಿ, ಹಿಂಗೆ. ಇದು ಕರೆಕ್ಟ್, ಇದು ಪಾಸ್ಟೇ. ಅದಕ್ಕಿಂತಲೂ ಪಾಸ್ಟ್ ಇದು ಹೌದಲ್ಲ. ಥ್ಯಾಂಕ್ ಯು ಬೈಸ್.